ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಎಪಿಸೋಡಲ್ಲಿ ನಮ್ಮ ಕನ್ನಡ ವ್ಯಾಕರಣ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದಕ್ಕಿಂತ ಮುಂಚಿತವಾಗಿ ನಮ್ಮ 9ನೇ ತರಗತಿಯ ಮೊದಲ 5 ಪಾಠಗಳ ಹಿಂದೆ ಬರ್ತಕ್ಕಂಥ ವ್ಯಾಕರಣವನ್ನು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀವಿ. ಇವತ್ತು ನಾವು 6ನೇ ಪಾಠದ ಹಿಂದೆ ಬರ್ತಕ್ಕಂಥ ವ್ಯಾಕರಣವನ್ನು ನೋಡ್ತಾ ಹೋಗೋಣ. ಓಕೆ, ವಿದೌಟ್ ಮೇಕಿಂಗ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಸ್ಟಾರ್ಟ್. ಮೊದಲನೇದಾಗಿ ಪದಗಳ ಅರ್ಥದಿಂದ ಆರಂಭ ಮಾಡ್ತಾ ಹೋಗೋಣ. ಒಂದನೇ ಪದ ಅವ್ರು ಕೊಟ್ಟಿರ್ತಕ್ಕಂಥದ್ದು ಏಕತಾನತೆ ಅಂತ ಹೇಳಿ, ಅಂದರೆ ಒಂದೇ ರೀತಿಯ, ಸೇಮ್ ಅಂತ ಇಂಗ್ಲೀಷಲ್ಲಿ ಸೇಮ್. ಎರಡನೇ ಪದ ಕಥನ ಕವನ, ಅಂದರೆ ಹಾಡಿನ ಮೂಲಕ ಹೇಳುವ ಕತೆ. ಓಕೆ, ಒಂದು ಹಾಡ ಹಾಡ್ತಾ ಒಂದು ಕಥೆಯನ್ನು ವಿವರಣೆ ಮಾಡ್ತಾ ಹೋಗೋದು, ಹಾಡಿನ ರೂಪದಲ್ಲಿ ಕತೆ ಹೇಳುವುದು ಅಂತ. ನೆಕ್ಸ್ಟ್ ಪದ ಕಾಳಗ. ಕಾಳಗ ಅಂದರೆ ಏನು? ಯುದ್ಧ. ಮತ್ತೇನು ಅನ್ಬೋದು? ಸಮರ, ಕದನ. ರೈಟ್, ಈ ಬೇರೆ ಬೇರೆ ಪದಗಳ ಬಳಕೆಯನ್ನು ಮಾಡ್ಬೋದಲ್ಲ ನಾವು. ಯುದ್ಧ, ಸಮರ, ಕದನ, ಅಂಕ. ಓಕೆ, ಮುಂದಿನ ಪದ ಕುಬ್ಜೆ. ಕುಬ್ಜೆ ಅಂದರೆ ಗೂನು ಬೆನ್ನಿನವಳು, ಅಂದರೆ ಗಿಡ್ಡಗಿ ಅಂತ ಕೂಡ ನೀವು ಅರ್ಥ ಮಾಡ್ಕೋಬಹುದು, ಗೂನು ಬೆನ್ನಿನವರು ಅಂತ. ಗಿರಕಿ. ಗಿರಕಿ ಅಂದರೆ ತಿರಗು ಅಂತ ಅರ್ಥ. ಓಕೆ, ಯಾವ ರೀತಿ ನೆನಪಿಟ್ಕೋಬೇಕು? ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು ಅಲ್ಲೊಬ್ಬ ಜಗಳ ಆಡ್ತಾ ಇದ್ದ, ಇನ್ನೊಬ್ಬನಿಗೆ ಕೊಟ್ಟ ಅವನು ಹಿಂಗೆ ಗಿರ್ಕಿ ಹೊಡೆದು ಬಿದ್ದಲ್ಲ ಅವ, ಅಂದರೆ ಹಿಂಗೆ ತಿರುಗಿ ಬಿದ್ದಲ್ಲ ಅವ, ಈ ಥರ. ಗಿರಕಿ ಅಂದರೆ ತಿರುಗು, ರೊಟೇಟ್ ಆಗೋದಂತ. ನೆಕ್ಸ್ಟ್ ಪದ ಗುನಿ. ಗುನಿ ಅಂದರೆ ಡೊಳ್ಳು ಬಾರಿಸುವ ಮರದ ತುಂಡು ಅಂತ ಹೇಳಿ. ಈಗ ನೀವು ದೇವಸ್ಥಾನಕ್ಕೆ ಹೋದಂಥ ಸಮಯದಲ್ಲಿ ಅಥವಾ ಒಂದು ಜಾತ್ರೆಗೆ ಹೋದಂಥ ಸಮಯದಲ್ಲಿ ಡೊಳ್ಳು ಬಾರಿಸುವಂಥ ಸಮಯದಲ್ಲಿ ನೋಡ್ತಿರಲ್ಲ, ದಟ್ ಈಸ್ ದ ಒನ್, ಗುನಿ. ನೆಕ್ಸ್ಟ್ ಗೊಂಡೇವ ಅಂತಂದರೆ ಬಣ್ಣ ಬಣ್ಣದ ದಾರದ ಗೊಂಚಲು. ಈ ಎತ್ತಿಗೆ ಎಲ್ಲ ಕಟ್ಟಿರ್ತಾರೆ ನೋಡಿ, ಎತ್ತುಗಳಿಗೆ ಎಲ್ಲ ಈ ಕಾರು ಹುಣ್ಣಿಮೆ ಸಮಯದಲ್ಲಿ ಕಟ್ತಾರಲ್ಲ, ದಟ್ ಈಸ್ ದ ಒನ್. ಆಡೋ ಭಾಷೆಯಲ್ಲಿ ಗೊಂಡೆ ಗೊಂಡೆ ಅಂತೇಳಿ ಕರಿತೀವಿ. ಕಂಪ್ಲೀಟ್ ಪದ ಏನಪ್ಪ ಅಂದರೆ ಅದು ಗೊಂಡೇವ, ಬಣ್ಣ ಬಣ್ಣದ ದಾರದ ಗೊಂಚಲು ಅಂತ ಹೇಳಿ. ನೆಕ್ಸ್ಟ್ ಚಾಪು ಅಂತಂದರೆ ವರ್ಚಸ್ಸು. ಚಕ್ರಮಂಡಿ ಅಂದರೆ ಯಕ್ಷಗಾನ ನೃತ್ಯದ ಒಂದು ಹೆಜ್ಜೆ. ಓಕೆ, ಚಕ್ರಮಂಡಿ ಅಂದರೆ ಯಕ್ಷಗಾನ ನೃತ್ಯದ ಒಂದು ಹೆಜ್ಜೆ. ನೇಪಥ್ಯ, ವೆರಿ ಇಂಪಾರ್ಟೆಂಟ್ ಇದು, ಈ ಪದ ನೆನಪಿಟ್ಕೋಬೇಕು ಈ ಪದದ ಅರ್ಥವನ್ನು. ನೇಪಥ್ಯ ಅಂತಂದರೆ ತೆರೆಯ ಹಿಂಭಾಗ. ಓಕೆ, ಏನಪ್ಪ? ತೆರೆಯ ಹಿಂಭಾಗ ಅಂದರೆ ಹಿಂದಿನ ಭಾಗ. ನೆಕ್ಸ್ಟ್ ಚಂಡೆ. ಚಂಡೆ ಅಂದರೆ ಇದು ಕೂಡ ನಮಗೆ ಯಕ್ಷಗಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಚರ್ಮವಾದ್ಯ ಅಂತ ಬರ್ತದೆ. ಮುಂದಿನ ಪದ ಮಂತ್ರಮುಗ್ಧ ಅಂದರೆ ಪರವಶನ ಆಗೋದು. ದಿಸ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ದೀವಟಿಗೆ ಅಂತ ಏನಿದೆ ಅಲ್ಲ, ದಿಸ್ ಇಸ್ ಸೂಪರ್ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ಒಂದು ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ ಈ ಪದವನ್ನು. ದೀವಟಿಗೆ ಅಂತಂದರೆ ಪಂಜು. ನೆನಪಿಟ್ಟುಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದ. ಈ ಪಾಠದ ಹಿಂದ್ಗಡೆ ಬಂದಿರತಕ್ಕಂಥವುಗಳಲ್ಲಿ ನೋಡ್ತಾ ಹೋದರೆ. ಹಾಸು ಹೊಕ್ಕು ಅಂದರೆ ಆವರಿಸು. ಬಟ್ಟು ಅಂದರೆ ವೃತ್ತಾಕಾರದ. ಬಟ್ಟು ಅಂದರೆ ವೃತ್ತಾಕಾರದ. ಹೊನ್ನಾವಿಗೆ ಅಂದರೆ ಚಿನ್ನದ ಪಾದುಕೆ. ವಾಡಿಕೆ ಅಂದರೆ ಏನು? ರೂಢಿ. ಎಕ್ಸಾಂಪಲ್ ಏನು ವಾಡಿಕೆಗೆ? ನಮ್ಮೂರ ಜಾತ್ರಾ ಸಮಯದಲ್ಲಿ ಗೌಡರು ತೇರನ್ನು ಪೂಜೆ ಮಾಡುವುದು ವಾಡಿಕೆ ಇದೆ ಅಥವಾ ರೂಢಿ ಇದೆ, ಅಂದರೆ ಫಸ್ಟ್ ಅವರಿಂದಾನೇ ಆರಂಭಗೊಳ್ಳಬೇಕು ಅಂತ. ಮುಂದಿನ ಪದ ರಾಳ ಅಂತ ಕೊನೆಯದಾಗಿ ನೋಡಿದರೆ ಬೆಂಕಿಯ ಜ್ವಾಲೆಯನ್ನು ಹೆಚ್ಚಿಸಲು ಬಳಸುವ ಒಂದು ಪುಡಿ. ಓಕೆ, ಬೆಂಕಿಯ ಜ್ವಾಲೆಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಪುಡಿಗೆ ನಾವು ರಾಳ ಅಂತೇಳಿ ಕರಿತೀವಿ. ಇಷ್ಟು ಕೊಟ್ಟಿರ್ತಕ್ಕಂಥ ಎಲ್ಲ ಪದಗಳಲ್ಲಿ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ನೋಡಿ, ದೀವಟಿಗೆ. ನೆನಪಿಟ್ಕೊಳ್ಳೇಬೇಕಿದೆ, ನಾವು ಮರಿಲೇಬಾರ್ದು ನೀವು. ಓಕೆ, ದೀವಟಿಗೆ ಅಂದರೆ ಪಂಜು. ನೆಕ್ಸ್ಟ್ ಆ್ಯಸ್ ಯೂಸ್ವಲ್ ಕನ್ನಡ ವ್ಯಾಕರಣವನ್ನು ನೋಡ್ತಾ ಹೋಗೋಣ, ಏನು ಕೊಟ್ಟಿದ್ದಾರೆ ಅಂತ. ಓಕೆ, ಕ್ರಿಯಾಪದದ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಕ್ರಿಯಾಪದ, ವರ್ಬ್. ಇಂಗ್ಲೀಷಲ್ಲಿ ನಾವು ಕ್ರಿಯಾಪದಕ್ಕೆ ವರ್ಬ್ ಅಂತೇಳಿ ಕರಿತೀವಿ. ಕೆಲವೊಂದಿಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಗಮನಿಸಿ ಇಲ್ಲಿ. ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ, ತಂದೆಯು ಕೆಲಸವನ್ನು ಮಾಡಿದನು, ಅವನು ಊಟವನ್ನು ಮಾಡುವನು, ಹಾಗೆ ದೇವರು ಒಳ್ಳೆಯದನ್ನು ಮಾಡಲಿ. ಸೊ ಈ ವಾಕ್ಯದಲ್ಲಿ ನಾನು ಹೈಲೈಟ್ ಮಾಡಿರ್ತಕ್ಕಂಥದ್ದನ್ನು ಗಮನಿಸಿ. ಮಾಡುತ್ತಾಳೆ, ಮಾಡಿದನು, ಮಾಡುವವನು, ಮಾಡಲಿ. ಸೊ ಇವೆಲ್ಲವೂ ಏನಾಗಿದ್ದಾವಲ್ಲ, ಕರ್ತೃವಿನ ಮೇಲೆ ಡಿಪೆಂಡ್ ಆಗಿರತಕ್ಕಂಥದ್ದು. ಇಲ್ಲಿ ತಾಯಿ ಅಂತ ನಾವು ಬಳಕೆ ಮಾಡಿದ್ದೀವಿ ಮೊದಲನೇ ವಾಕ್ಯದಲ್ಲಿ. ತಾಯಿ ಅಂದರೆ ಏನಿದು? ಕರ್ತೃ. ಅಡುಗೆಯನ್ನು ಮಾಡುತ್ತಾಳೆ. ಮಾಡುತ್ತಾಳೆ ಅನ್ನೋದು ಕ್ರಿಯಾಪದ, ಕ್ರಿಯೆ ಆಗಿದೆ. ಯಾವ ಕ್ರಿಯೆ ಆಗಿದೆ ಅಲ್ಲಿ? ಮಾಡುವ ಕ್ರಿಯೆ ಆಗಿದೆ. ಜೊತೆಗೆ ತಾಯಿ ಅಂತ ಬಳಸಿರೋ ಸಲುವಾಗಿಯೇ ಮಾಡುತ್ತಾಳೆ, ತಾಳೆ ಅಂತ ಬಳಕೆ ಮಾಡಿದ್ದೀವಿ. ಮಾಡುತ್ತಾನೆ ಅಂದಿಲ್ಲ ನಾವು. ಮಾಡುತ್ತಾನೆ ಅನ್ನೋದು ಯಾವಾಗ? ಅದು ಅಲ್ಲಿ ಗಂಡಸು ಇದ್ದಾಗ. ಓಕೆ, ನಾವು ಲಿಂಗಗಳ ಬಗ್ಗೆ ಕಲ್ತಿದ್ದೀವಿ ಪ್ರೀವಿಯಸ್ ಪಾಠಗಳಲ್ಲಿ. ಸೊ ಅರ್ಥ ಮಾಡ್ಕೋಬೇಕು. ನಮಗೆ ಒಂದು ಕಂಪ್ಲೀಟ್ ವಾಕ್ಯ ಸಿಗಬೇಕಾಗಿತ್ತಂದರೆ ಕರ್ತೃವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಕ್ರಿಯಾಪದ ಇರಬೇಕಲ್ಲಿ. ರೈಟ್, ತಾಯಿಯು ಅಡುಗೆಯನ್ನು ಮಾಡುತ್ತಾನೆ.
ಇದು ಸರಿನಾ? ನೋ, ಇಟ್ ಈಸ್ ರಾಂಗ್. ಮಾಡುತ್ತಾಳೆ ಆಗಬೇಕು. ಸೊ ಅದಕ್ಕೋಸ್ಕರ ಕರ್ತೃ, ಕರ್ಮ, ಕ್ರಿಯಾಪದ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದಗಳು ನಮಗೆ ಕನ್ನಡ ವ್ಯಾಕರಣದಲ್ಲಿ. ಅದಕ್ಕೋಸ್ಕರನೇ ಎರಡನೇ ಪದವನ್ನು ಗಮನಿಸಿ. ತಂದೆ ಅಂತ ಹೇಳಿದ್ದಾರೆ, ಅದಕ್ಕೆ ಮಾಡಿದನು ಅಂತ ಬಂದಿದೆ. ಮಾಡಿದನು ಅಂದರೆ ಪುರುಷ, ಸೊ ಮಾಡಿದನು. ನೆಕ್ಸ್ಟ್ ಒನ್, ಅವನು ಊಟವನ್ನು ಮಾಡುವನು, ಸರಿಯಾಗಿದೆ. ಇಲ್ಲಿ ಕೊನೆಯದಾಗಿ ದೇವರು ಒಳ್ಳೆಯದನ್ನು ಮಾಡಲಿ. ಇಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥ ಈ ಎಲ್ಲವೂ ಏನು ಕ್ರಿಯಾಪದಗಳಿದಾವಲ್ಲ ಅವು ಕರ್ತೃವಿನ ಮೇಲೆ ಡಿಪೆಂಡ್ ಆಗಿರ್ತಾವೆ. ಕರ್ತೃವಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟಾಗಿ ಒಂದು ಕ್ರಿಯಾಪದವನ್ನು ನಾವು ಬಳಕೆ ಮಾಡಬೇಕಾಗ್ತದೆ. ಈ ಮಾಡುತ್ತಾಳೆ, ಮಾಡಿದನು, ಮಾಡುವನು, ಮಾಡಲಿ ಈ ಎಲ್ಲದರಲ್ಲಿ ಒಂದು ಪದ ಏನು ಕಾಮನ್ ಇದೆ ಅಂದರೆ ಮಾಡು. ಈ ಮಾಡು ಅಂತಕ್ಕಂಥ ಪದದಿಂದನೇ ಈ ಎಲ್ಲ ಒಂದು ಕಂಪ್ಲೀಟ್ ಕ್ರಿಯಾಪದಗಳು ಹುಟ್ಕೊಂಡಿರ್ತಕ್ಕಂಥದ್ದು. ಮಾಡು ಹೋಗಿ ಮಾಡುತ್ತಾಳೆ ಆಯಿತು, ಮಾಡು ಹೋಗಿ ಮಾಡಿದನು ಆಯಿತು, ಹಾಗೆ ಮಾಡು ಹೋಗಿ ಮಾಡುವನು, ಮಾಡಲಿ ಆಯಿತು. ಸೊ ಹಾಗಾದರೆ ಈ ಮಾಡು ಅನ್ನೋದೇನು? ಈ ಮಾಡು ಅನ್ನೋದಕ್ಕೆ ನಾವೇನಂತ ಕರಿತೀವಿ? ಕ್ರಿಯಾ ಪ್ರಕೃತಿ ಅಥವಾ ಧಾತು. ಓಕೆ, ಇನ್ನೂ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಕ್ರಿಯಾಪದದ ಮೂಲ ರೂಪವನ್ನು ನಾವು ಕ್ರಿಯಾ ಪ್ರಕೃತಿ ಅಥವಾ ಧಾತು ಎನ್ನುತ್ತೇವೆ. ಅಂದರೆ ಕ್ರಿಯಾಪದ ಯಾವುದರಿಂದ ಹುಟ್ಟಿರುತ್ತಲ್ಲ, ಯಾವುದರಿಂದ ಆರಂಭಗೊಂಡಿರ್ತದಲ್ಲ ಅದನ್ನು ನಾವು ಕ್ರಿಯಾ ಪ್ರಕೃತಿ ಅಥವಾ ಅದಕ್ಕೆ ಇನ್ನೊಂದು ಹೆಸರೇನು? ಧಾತು. ಈ ಪ್ರಶ್ನೆಯನ್ನು ಕೇಳಿದಾರ ನೀವು ನೆನಪಿಟ್ಕೋಬೇಕು, ಕ್ರಿಯಾಪದದ ಮೂಲ ಪದ ಯಾವುದು ಅಂತ ಹೇಳಿ. ಹೋಪ್ ಕ್ಲಿಯರ್ ಆಯಿತು ನಿಮಗೆ ಕ್ರಿಯಾ ಪ್ರಕೃತಿ ಅಂತ ಹೇಳಿ. ಅದು ಯಾವ ರೀತಿ ಬಂತಂತ ಕೂಡ ನಿಮಗೆ ಕ್ಲಿಯರ್ ಆಯಿತು. ಮಾಡು ಇರೋದು ಮಾಡುತ್ತಾಳೆ, ಲೈಕ್ವೈಸ್ ಮಾಡು ಇರೋದು ಮಾಡಿದನು, ಆ್ಯಂಡ್ ಸೋ ಆನ್. ನೆಕ್ಸ್ಟ್ ಕಾನ್ಸೆಪ್ಟ್, ಸಕರ್ಮಕ ಧಾತುಗಳು, ಅಕರ್ಮಕ ಧಾತುಗಳು. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಸಕರ್ಮಕ ಅಂದರೆ ಕರ್ಮ ಪದವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು, ಅಕರ್ಮಕ ಅಂದರೆ ಕರ್ಮ ಪದವನ್ನು ಎಕ್ಸ್ಪೆಕ್ಟ್ ಮಾಡದೇ ಇರತಕ್ಕಂಥದ್ದು. ಎಕ್ಸಾಮಲ್ಲಿ ನಿಮಗೇನಾದರೂ ಈ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳ ಮೇಲೆ ಪ್ರಶ್ನೆಯನ್ನು ಕೇಳಿದಾಗ ಒಂದೇ ಒಂದು ಟ್ರಿಕ್ಕನ್ನು ನೆನಪಿಟ್ಕೋಬೇಕು. ಅದರ ಮುಖಾಂತರ ನೀವು ಈಸಿಲಿ ಐಡೆಂಟಿಫೈ ಮಾಡಬಹುದು. ಓಕೆ, ಗೋಯಿಂಗ್ ಫಾರ್ವರ್ಡ್ ಐ ವಿಲ್ ಟೆಲ್ ಯು ವಾಟ್ ದಟ್ ಈಸ್. ಸದ್ಯಕ್ಕೆ ಈ ವಾಕ್ಯಗಳನ್ನು ನೋಡ್ತಾ ಹೋಗಿ. ರಾಮನು ಗಿಡವನ್ನು ನೆಟ್ಟನು, ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು, ವಿದ್ಯಾರ್ಥಿಗಳು ಪಾಠವನ್ನು ಓದಿದರು. ಕೊಟ್ಟಿರ್ತಕ್ಕಂಥ ಈ ಮೂರು ವಾಕ್ಯಗಳಲ್ಲಿ ನೆಟ್ಟನು, ಕಟ್ಟಿದರು, ಓದಿದರು ಇವೇನಿದಾವ ಕ್ರಿಯಾಪದಗಳಾಗಿದ್ದಾವೆ. ಯಾಕೆ? ಸರ್ಟನ್ ಆ್ಯಕ್ಷನ್ ಈಸ್ ಪರ್ಫಾರ್ಮ್ಡ್, ಕೆಲವೊಂದಿಷ್ಟು ಆ್ಯಕ್ಷನ್ಗಳಾಗಿರ್ತಕ್ಕಂಥದ್ದು, ಕ್ರಿಯೆಗಳಾಗಿರ್ತಕ್ಕಂಥದ್ದು, ಅದಕ್ಕೋಸ್ಕರ ಅದು ಕ್ರಿಯಾಪದ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಸಕರ್ಮಕ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕಾಗಿತ್ತಂದರೆ ಆ ಕ್ರಿಯಾಪದಕ್ಕೆ ಏನನ್ನು ಅಥವಾ ಯಾರನ್ನು ಎಂದು ಪ್ರಶ್ನೆ ಮಾಡಬೇಕು ನೀವು. ಓಕೆ, ಈ ರೀತಿ ಪ್ರಶ್ನೆಯನ್ನು ಮಾಡಿದಾಗ ಉತ್ತರ ಸಿಕ್ಕರೆ ಅದನ್ನು ನಾವು ಸಕರ್ಮಕ ಅಂತೇಳಿ ಕರಿತೀವಿ. ಉತ್ತರ ಸಿಗದೇ ಇದ್ದರೆ ಅಕರ್ಮಕ ಅಂತೇಳಿ ಕರಿತೀವಿ. ಇಲ್ಲ ಸರ್ ನಮ್ಗೆ ಅರ್ಥ ಆಗಲಿಲ್ಲ, ಏನನ್ನು ಯಾವ ಥರ ಕೇಳಬೇಕು? ಟೇಕ್ ಎನ್ ಎಕ್ಸಾಂಪಲ್ ಹಿಯರ್. ಇಲ್ಲಿ ರಾಮನು ಗಿಡವನ್ನು ನೆಟ್ಟನು ಅಂತ ಇದೆ. ಸೊ ನೀವೇನಂತ ಪ್ರಶ್ನೆ ಮಾಡಬೇಕು? ಏನನ್ನು. ಸೊ ಏನನ್ನು ನೆಟ್ಟನು ಅಂತ ನೀವು ಅಂದ್ಕೊಂಡ್ರೆ ಉತ್ತರ ಏನು ಸಿಗ್ತದೆ ನಿಮಗೆ? ಗಿಡವನ್ನು ನೆಟ್ಟನು ಅಂತ ಸಿಗ್ತದೆ. ಲೈಕ್ವೈಸ್ ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಅಂತ ಇದೆ. ಸೊ ಏನನ್ನು ಕಟ್ಟಿದರು ಅಂತ ಕೇಳಿದರೆ ನೀವೇನಂತ ರಿಪ್ಲೈ ಮಾಡಬೇಕು ಅದಕ್ಕೆ? ಗುಡಿಯನ್ನು ಕಟ್ಟಿದರು. ಯಾಕಂದರೆ ಕರ್ಮಪದದಲ್ಲಿ ನಿಮಗೆ ಉತ್ತರ ಸಿಗ್ತಾ ಇದೆ. ಲೈಕ್ವೈಸ್ ವಿದ್ಯಾರ್ಥಿಗಳು ಪಾಠವನ್ನು ಓದಿದರು. ನೀವು ಏನನ್ನು ಅಂತ ಈ ವಾಕ್ಯಕ್ಕೆ ಪ್ರಶ್ನೆ ಮಾಡಿದರೆ ಏನನ್ನು ಓದಿದರು ಅಂದರೆ ಪಾಠವನ್ನು ಓದಿದರು ಅಲ್ವಾ? ಸೊ ಯಾವುದಾದರೂ ಒಂದು ವಾಕ್ಯವನ್ನು ಸಕರ್ಮಕ ಅಥವಾ ಅಕರ್ಮಕ ಎಂದು ಐಡೆಂಟಿಫೈ ಮಾಡಬೇಕಾಗಿತ್ತಂದರೆ ನಾವು ಬಳಸಬೇಕಾಗಿರ್ತಕ್ಕಂಥದ್ದೇನು? ಏನನ್ನು ಎಂಬ ಪ್ರಶ್ನೆಯನ್ನು ಆ ವಾಕ್ಯಕ್ಕೆ ಹಾಕಬೇಕು. ಆವಾಗ ನಮಗೆ ಆ ವಾಕ್ಯದಲ್ಲಿ ಉತ್ತರ ಸಿಕ್ಕರೆ ಸಕರ್ಮಕ, ಉತ್ತರ ಸಿಗದೇ ಇದ್ದರೆ ಅಕರ್ಮಕ. ಹೋಪ್ ಕೊಟ್ಟಿರ್ತಕ್ಕಂಥ ಪದಗಳೆಲ್ಲವೂ ಸಕರ್ಮಕ್ಕೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿರ್ತಕ್ಕಂಥದ್ದು. ಇವುಗಳನ್ನು ಹೊರತುಪಡಿಸಿ ಇನ್ನೊಂದು ಎಕ್ಸಾಂಪಲ್, ಮಹಾತ್ಮ ಗಾಂಧೀಜಿ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಒಂದು ಪ್ರಶ್ನೆ ಅಥವಾ ಒಂದು ವಾಕ್ಯ ಇದೆ. ಈ ವಾಕ್ಯಕ್ಕೆ ಏನನ್ನು ತಂದುಕೊಟ್ಟರು ಅಂತ ನಾನು ಏನಾದರೂ ಕ್ವಶನ್ ಮಾಡಿದರೆ ಉತ್ತರ ಸಿಗುತ್ತಾ ಇಲ್ವಾ? ಸ್ವತಂತ್ರವನ್ನು ತಂದುಕೊಟ್ಟರು. ಸೊ ಸ್ವತಂತ್ರ ಅನ್ನೋದು ಕರ್ಮಪದ, ಅದಕ್ಕೋಸ್ಕರ ಇದನ್ನು ನಾವು ಸಕರ್ಮಕ ಧಾತು. ಕರ್ಮಕ, ಸ ಅಂದರೆ ಏನು? ಇರ್ತಕ್ಕಂಥದ್ದು. ಏನು? ಕರ್ಮಧಾತು, ಸಕರ್ಮಕ. ಅಕರ್ಮಕ ಅಂದರೆ ಕರ್ಮಪದ ಇಲ್ಲದೇ ಇರತಕ್ಕಂಥದ್ದಕ್ಕೆ ನಾವು ಅಕರ್ಮಕ ಅಂತೇಳಿ ಕರಿತೀವಿ. ಕೆಳಗಡೆ ಅದಕ್ಕೂ ಕೂಡ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 3 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವುದು? ಕೂಸು ಮಲಗಿತು, ಅವನು ಬದುಕಿದನು, ಆಕಾಶ ಹೊಳೆಯುತ್ತಿದೆ. ಈ 3 ವಾಕ್ಯಗಳು ಅವರು ಅಕರ್ಮಕ ಧಾತುವಿಗೆ ಉದಾಹರಣೆ ಅಂತೇಳಿ ಕರೀತಾರೆ. ಯಾಕೆ? ಅಲ್ಲಿ ಕರ್ಮಪದ ಇಲ್ಲ ಅಂತ ಹೇಳ್ತಾರೆ. ಯಾವ ಥರನಾಗಿ ನಾವು ಅದನ್ನು ಸಾಲ್ವ್ ಮಾಡಬೇಕು? ಎಸ್ ಸರ್ ನಮ್ಗೆ ಗೊತ್ತಿದೆ, ಏನನ್ನು ಅಂತ ಪ್ರಶ್ನೆ ಹಾಕಬೇಕು. ಉತ್ತರ ಬಂದರೆ ಸಕರ್ಮಕ, ಉತ್ತರ ಬರದೇ ಇದ್ದರೆ ಅದು ಅಕರ್ಮಕ. ಓಕೆ, ಮೊದಲಿಗೆ ಹೋಗೋಣ.
ಕೂಸು ಮಲಗಿತ್ತು. ಪ್ರಶ್ನೆ ಹಾಕೋಣ ಏನಂತ, ಏನನ್ನು ಮಲಗಿತ್ತು ಹಾಕಿದ್ವಿ ಪ್ರಶ್ನೆ. ಏನನ್ನು ಮಲಗಿತ್ತು ಅಂದರೆ ಅದಕ್ಕೆ ನಾವೇನಾದರೂ ಕೂಸು ಮಲಗಿತ್ತು ಅಂತ ಹೇಳಕ್ಕೆ ಬರ್ತದ? ಏನನ್ನು ಅಂತ ನಾವು ಕೂಸಿಗೆ ಬಳಸೋಕ್ಕೆ ಆಗೋದಿಲ್ಲ. ಸೊ ಇದು ಅಕರ್ಮಕ, ಇಲ್ಲಿ ಯಾವುದೇ ಕರ್ಮಪದ ಇಲ್ಲ ಅಂತ ಬರ್ತದ. ಎರಡನೇದೇನು ಅದೇ ರೀತಿ, ಅವನು ಬದುಕಿದನು. ಪ್ರಶ್ನೆ ಏನಾಗಬೇಕು, ಏನನ್ನು ಬದುಕಿದನು. ಉತ್ತರ ಸಿಗ್ತಾ ಇದೆಯಾ ಕೊಟ್ಟಂಥ ವಾಕ್ಯದಲ್ಲಿ? ಅವನು ಬದುಕಿದನು ಅಂತ ಅಷ್ಟೇ ಕೊಟ್ಟಿದ್ದಾರೆ ಅವರು. ಅದಕ್ಕೆ ನಾವು ಏನನ್ನು ಅಂತ ಪ್ರಶ್ನೆ ಕೇಳಿದಾಗ ಉತ್ತರ ಇಲ್ಲ. ಅವನು ಏನನ್ನು ಬದುಕಿದನು, ದಟ್ ಈಸ್ ನೋ ಮೀನಿಂಗ್ ಎಟ್ ಆಲ್, ರೈಟ್? ಸೊ ಅದಕ್ಕೋಸ್ಕರ ಇದು ಕೂಡ ಅಕರ್ಮಕ ಧಾತು. ಕೊನೆಯದಾಗಿ ಆಕಾಶ ಹೊಳೆಯುತ್ತಿದೆ. ನೆಕ್ಸ್ಟ್ ಏನಾಗಬೇಕು, ಪ್ರಶ್ನೆ ಏನನ್ನು ಅಂತ ಹಾಕಬೇಕು. ಹಾಕಿದ್ದೀವಿ. ಏನನ್ನು ಹೊಳೆಯುತ್ತಿದೆ, ಆಕಾಶವನ್ನು ಹೊಳೆಯುತ್ತಿದೆ ಅಂತೀವ ನಾವು. ಏನನ್ನು ಹೊಳೆಯುತ್ತಿದೆ ಅಂದರೆ ಏನನ್ನು ಅಂತ ಕೇಳ್ತಾ ಇದ್ದೀವಿ. ಸೊ ಆಕಾಶವನ್ನು ಅಂತ ಹೇಳೋಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ವಾಕ್ಯಗಳಿಗೆ ಏನನ್ನು ಅಂತ ಪ್ರಶ್ನೆ ಮಾಡಿ, ಸಿಂಪಲ್ ಉತ್ತರ ಬಂದರೆ ಸಕರ್ಮಕ ಅಂದ್ಕೊಳ್ಳಿ, ಉತ್ತರ ಬರದಿದ್ರೆ ಅಕರ್ಮಕ ಅಂದ್ಕೊಳ್ಳಿ. ಓಕೆ, ದಿಸ್ ಈಸ್ ನಾಟ್ ಎನ್ ಎ ಡಿಫಿಕಲ್ಟ್ ಕಾನ್ಸೆಪ್ಟ್ ಇನ್ ಕನ್ನಡ ವ್ಯಾಕರಣ. ತುಂಬ ಸರಳವಾಗಿರ್ತಕ್ಕಂಥದ್ದು. ನೀವು ಈ ಒಂದು ಪದವನ್ನು ನೆನಪಿಟ್ಕೊಂಡ್ರೆ ಸಾಕು, ಯಾವುದೇ ಥರನಾಗಿರ್ತಕ್ಕಂಥ ಪ್ರಶ್ನೆ ಬಂದರೂ ಕೂಡ ಎಕ್ಸಾಮಲ್ಲಿ ಈಸಿಲಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಅದನ್ನೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮಲಗಿತು, ಬದುಕಿದನು, ಹೊಳೆಯುತ್ತಿದೆ ಎಂಬುದು ಕ್ರಿಯಾಪದಗಳು. ಎಸ್ ವಿ ನೋ ಸರ್. ಈ ಕ್ರಿಯಾಪದಗಳಿಗೆ ಏನನ್ನು ಎಂದು ಪ್ರಶ್ನೆಯನ್ನು ಹಾಕಲು ಸಾಧ್ಯವಿಲ್ಲ. ಹಾಗಾಗಿ ಕ್ರಿಯಾಪದಗಳಲ್ಲಿರುವ ಮಲಗು, ಬದುಕು, ಹೊಳೆಯು ಈ ಎಲ್ಲ ಧಾತುಗಳು ಕರ್ಮಪದವನ್ನು ಬಯಸುವುದೇ ಇಲ್ಲ. ಅದಕ್ಕೋಸ್ಕರ ಈ ಎಲ್ಲವನ್ನು ನಾವು ಅಕರ್ಮಕ ಧಾತುಗಳು ಎಂದು ಕರೆಯುತ್ತೇವೆ, ರೈಟ್? ಈ ಒಂದು ಪಾಠದ ಹಿಂದುಗಡೆ ಇಷ್ಟೇ ಮಾಹಿತಿ ಇದೆ ನಮಗೆ ಸಕರ್ಮಕ ಮತ್ತು ಅಕರ್ಮಕ ಬಗ್ಗೆ. ಜಾಸ್ತಿ ಏನು ಮಾಹಿತಿ ಇಲ್ಲ. ಬಟ್ ಇವನ್ ಎಕ್ಸಾಮಲ್ಲಿ ಕೂಡ ಇದರ ಮೇಲೆ ಪ್ರಶ್ನೆ ಬಂದರೂ ಕೂಡ ಐಡೆಂಟಿಫೈ ಮಾಡೋದು ತುಂಬಾ ಸರಳ. ಜಸ್ಟ್ ಏನನ್ನು ಅಂತ ಪ್ರಶ್ನೆ ಹಾಕಿ ಉತ್ತರ ಬರ್ತಾ ಇದೆಯಾ ಇಲ್ಲ ಅನ್ನೋದನ್ನು ಐಡೆಂಟಿಫೈ ಮಾಡೋಕ್ಕೆ ಬಂದರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ಯು ಗೈಸ್. ಓಕೆ, hope the session is useful for you guys and I think you enjoyed it. Thank you so much for watching my channel. Bye for now.